ಒಂದು ಪೋಸ್ಟ್ ಹಾಕೊಂಡಿದ್ದೀರಾ, ಸುಮಾರು ಜನ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವಂಥದ್ದು. ಅಂದರೆ ಒಬ್ಬ ಬರಹಗಾರನಿಗೆ ಈ ಥರದ್ದೊಂದು ಅನ್ಯಾಯ ಆಗಬಾರ್ದು ಅಂತ. ಸೊ ನಿಮ್ಗೆ ಆಗಿರೋ ಒಂದಷ್ಟು ಅನ್ಯಾಯದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್? ನಾನು ಏನು ಹೇಳಬೇಕು ಅದನ್ನು ಆಲ್ರೆಡಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬರೆದಿದ್ದೀನಿ. ಯಾಕೆಂದರೆ ಒಂದು ಇಂಡಸ್ಟ್ರಿ ಬೆಳೆಯೋದು ಒಂದು ಬರಹಗಾರನೇ ಮುಖ್ಯ ಅಂತ. ಅಟ್ಲೀಸ್ಟ್ ನಮಗೆ ಈ ಹಂತದಲ್ಲಿ ಪ್ರೆಸೆಂಟು ನಮಗೆ ಗೊತ್ತಾಗ್ತಿದೆ ಎಲ್ಲರಿಗೂ. ಅಂದರೆ ಒಂದು ಕಂಟೆಂಟ್ ವ್ಯಾಲ್ಯೂ ಏನು, ರೈಟ್ರ್ ವ್ಯಾಲ್ಯೂ ಏನು ಅನ್ನೋ ಥರ. ನನ್ನ ಮೊದಲ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದು ಮಾರಿಗೋಲ್ಡ್ ಅಂತ. ಆ ಸಿನಿಮಾ ಆದಮೇಲೆ ನಾನು ಭಾಳಷ್ಟು ಕಾಲ ಚಿತ್ರಕಥೆಯಲ್ಲೇ ನಾನು ತೊಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ಜೀವನೋಪಾಯಕ್ಕಾಗಿ ನಮ್ಗೆ ಬೇರೆ ಇನ್ನೊಂದು ಸಿನಿಮಾ ಆಗೋ ಗ್ಯಾಪಲ್ಲಿ ನಾವು ಮಾಡಬೇಕಾಗತ್ತೆ. ಬೇರೆ ಬೇರೆ ಕಥೆ ಹಂತದಲ್ಲಿ ಅಂದರೆ ವ್ಯಾಲ್ಯೂ ಕೂಡ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಬರಹಗಾರನಾಗಿ ಸ್ವಲ್ಪ ವ್ಯಾಲ್ಯೂನೂ ಕೂಡ ನಮಗೆ ಸಿಗ್ತಾಯಿತ್ತು. ಸೊ ಆ ಹಂತದಲ್ಲಿ ನಾನು ನಾನು ಬೇರೆ ಬೇರೆ ನಿರ್ದೇಶಕರ ಜೊತೆ, ಬೇರೆ ಬೇರೆ ರೈಟರ್ಗಳ ಜೊತೆ ಎಲ್ಲ ನಾನು ಚಿತ್ರಕಥೆಯಲ್ಲಿ ತೊಡಗಿಸ್ಕೊಂಡ ಟೈಮಲ್ಲಿ ನನಗೆ ಗುರು ದೇಶಪಾಂಡೆ ಅವರು ಕರೆದು ಅವ್ರು ಯಾವುದೋ ಒಂದು ಕತೆ ಹೇಳಿದ್ರು, ಆ ಕತೆಗೆ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಡಿ ಅಂತ. ಸೊ ಆ ಹಂತದಲ್ಲಿ ನಾನು ಅವ್ರಿಗೆ ಸ್ಕ್ರೀನ್ ಪ್ಲೇ ಮಾಡಿಕೊಟ್ಟಾಗ ಆ ಗ್ಯಾಪಲ್ಲಿ ಆತ್ಮೀಯತೆ ಬೆಳೆದಾಗ ನಾವೊಂದು ಕತೆನ ಶೇರ್ ಮಾಡಿದ್ದೆ. ಅವರಿಗೆ ಭಾಳ ಇಷ್ಟ ಆಯಿತು. ಆ ಕತೆನ ಕೇಳಿ ಅವರು ಇಮ್ಮಿಡಿಯೇಟಾಗಿ ನಾನು ಡೈರೆಕ್ಷನ್ ಮಾಡಬೇಕು, ಭಾಳ ಗ್ಯಾಪ್ ಆದಮೇಲೆ ಈ ಕತೆ ಕೊಡ್ತೀರಾ ಅಂತ. ಸರ್ ಖಂಡಿತ ಓಕೆ. ಯಾಕಂದರೆ ನಾನೇ ಎಲ್ಲ ಕತೆನ ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವತ್ತು ಕತೆ ಕೊಟ್ಟಿದ್ವಿ. ಅವ್ರು ನನಗೆ ಪೇ ಕೂಡ ಮಾಡಿದರು. ಸೊ ನಾವೊಂದು 6-7 ತಿಂಗಳು ಅದನ್ನು ತುಂಬ ಡೀಟೇಲಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಆಮೇಲೆ ಈ ಕತೆ ಅನ್ನೋದು ನನಗೆ ತುಂಬ ವರ್ಷದಿಂದ ನನ್ನ ಹತ್ರ ಇರೋದು. ಅಂದರೆ ಅದು ಗೊತ್ತಿರೋದು ಬರೀ ನಮ್ಮ ಸಿನಿಮಾ ತಂಡದಲ್ಲಿ ಮಾತ್ರ ಅಲ್ಲ, ಕೆಲವು ಮೀಡಿಯಾ ಪೀಪಲ್ಗೂ ಗೊತ್ತು ಆ ಕತೆ. 5-6 ವರ್ಷದಿಂದ ಅವರಿಗೆ ಆ ಔಟ್ಲೈನ್ ಗೊತ್ತು. ಅವ್ರು ಪ್ರೊಡಕ್ಷನ್ ಮಾಡಬೇಕು ಅಂತಲೂ ಇದ್ದರು. ನಾನು ಅವರು ಹೆಸರು ಬೇಡ, ನಾನು ಹೇಳ್ತೀನಿ ಅಷ್ಟು ಸಮಯ ಬಂದಾಗ. ಬೇರೆ ನಮ್ಮ ತಂಡದಲ್ಲಿ ಕೂಡ ನಮ್ಮ ತಂಡದಲ್ಲೂ ಕೂಡ ಅದನ್ನು ತುಂಬ ಜನರಿಗೆ ಗೊತ್ತು. ಅಂದರೆ ನಾವಿಂದು 7-8 ವರ್ಷದಿಂದನೇ ಈ ಕತೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಆಮೇಲೆ ನಾವು ಗುರು ದೇಶಪಾಂಡೆ ಅವರ ಪ್ರೊಡಕ್ಷನ್ ಅವರ ಕತೆ ತಗೊಂಡ ಮೇಲೆ ಅದನ್ನು ಡೀಟೇಲಾಗಿ ಸ್ಕ್ರಿಪ್ಟ್ ಮಾಡಿ ಆದಮೇಲೆ ನಾವು ಅದು ಯಾವ ಹೀರೋಗೆ, ಯಾವ ನಟರಿಗೆ ಹೇಳೋಣ ಅಂತ ಡಿಸೈಡ್ ಮಾಡಿದಾಗ ಕೃಷ್ಣ ಅವರ ಹೆಸರು ಮೊದಲಿಗೆ ಬಂದಿದ್ದು. ಸೊ ಕೃಷ್ಣ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಯಾಕಂದ್ರೆ ಜಾನ್ ಜಾನಿ ಜನಾರ್ದನಲ್ಲಿ ನಾನು ಕೂಡ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಆತ್ಮೀಯತೆಯಲ್ಲಿ ಗುರು ಸರ್ ದೇಶಪಾಂಡೆನೇ ಅವರೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಹೋಗಿ ಕತೆ ಹೇಳಿದ್ವಿ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬ ಖುಷಿಯಾದ್ರು ಕತೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾಯಿದ್ವಿ, ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕತೆ ಯಾವುದಾದ್ರೂ ಮಾಡೋಣ ಅನ್ನೋ ಥರ ಅಂದರು. ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕತೆ ಹೇಳಿದ್ವಿ, ಶರಣ್ ಅವ್ರಿಗೂ ಹೇಳಿದ್ವಿ. ಸೊ ಬೇರೆ ಇದರಲ್ಲಿ ನಾವು ಕತೆ ಹೇಳ್ಕೊಂಡು ಅದ್ರ ಡೀಟೇಲ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗ್ಯಾಪಲ್ಲಿ ಸರ್ ಬೇರೆ ಸಿನಿಮಾ ಮಾಡಿದ್ರು. ನಾನು ಮತ್ತೆ ಅದು ಡಿಲೇ ಆಗಿರೋದ್ರಿಂದ ಬೇರೆ ಪ್ರಾಜೆಕ್ಟಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಸೊ ಈಗ ಲವ್ ಮಾಕ್ಟೇಲ್ 3 ನೋಡಿದಾಗ, ನಾವಿಬ್ಬರು ಕೂತ್ಕೊಂಡು ನೋಡಿದಾಗ ನಮಗೆ ಅದರದ್ದು ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಹಂದರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಅದು ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್. ಯಾಕಂದರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ನಮ್ಮ ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಬಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನು ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬ ಹತ್ತಿರವಾಗಿದೆ ಅಂತ ನನಗನ್ನಿಸ್ತು. ಅದು ನನಗೆ ತುಂಬ ನೋವಾಯಿತು. ಯಾಕಂದರೆ ಅವ್ರಿಗೆ ಕತೆ ಕೊಟ್ಟಿರ್ಬೋದು, ಇನ್ನೊಂದಾಗಿರ್ಬೋದು. ಅಟ್ಲೀಸ್ಟ್ ಇಷ್ಟೆಲ್ಲ ಕಷ್ಟಪಟ್ಟು 7-8 ವರ್ಷದಿಂದ ಕತೆ ಇಟ್ಕೊಂಡು ನ್ಯಾಚುರಲಾಗಿ ಬೇಜಾರಾಗಿ ನಾನು ಅದನ್ನು ತೋಡ್ಕೊಂಡಿದ್ದೆ. ಅಂದರೆ ಮುಂದಿನ ಬರಹಗಾರರು ಪ್ರಿಕಾಷನ್ ತಗೊಂಡು ಕತೆ ಹೇಳಲಿ ಅಂತ. ನಾನು ಎಲ್ಲೂ ಯಾರ್ದು ಹೆಸರು ಮೆನ್ಷನ್ ಮಾಡಿರಲಿಲ್ಲ ಆವಾಗ. ಸೊ ಆ ನೋವಲ್ಲಿ ನಾನು ತೋಡ್ಕೊಂಡಿದ್ದು. ಆಮೇಲೆ ವೈರಲ್ ಆಯಿತು. ಆಮೇಲೆ ಏನು ನಡೆದಿದೆ ಅನ್ನೋ ಸತ್ಯನೋ ಅಟ್ಲೀಸ್ಟು ಮುಚ್ಚುಮರೆಯೋಕ್ಕೆ ಅಂತ ನಾನು ಅದನ್ನು ಹೇಳಿದೆ. ಈಗ ಅದೇ ಪ್ರೊಡಕ್ಷನ್ ಅವ್ರ ಹತ್ರ ಇದೆ ಅದು ರೈಟ್ಸು ಕತೆ. ಯಾಕಂದರೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ. ಸೊ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಾನು ನಿಂತ್ಕೋತೀನಿ. ಸೊ ಈಗ ಚೇಂಬರ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಸೊ ಚೇಂಬರ್ ಅವರು ಅದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್ ಇವಾಗ ನೀವು ಯಾರಿಗೆ ಇದನ್ನ ಹೀರೋಗೆ ಮಾಡಬೇಕು ಅಂತ ಹೇಳಿ? ಈಗ ಪ್ರೊಡ್ಯೂಸರು ಗುರು ದೇಶಪಾಂಡೆ ಅವರು ಪ್ರೊಡ್ಯೂಸರ್, ಗುರು ದೇಶಪಾಂಡೆ ಅವರ ಡೈರೆಕ್ಟರ್. ಅದು ಕತೆ ಅಷ್ಟೇ ನಾನು ಕೊಟ್ಟಿರೋದು. ಓಕೆ, ಯಾರು ಹೀರೋ ಆಗಬೇಕು? ಕೃಷ್ಣ ಅವ್ರು ಹೀರೋ ಆಗಬೇಕು ಅಂತ ಫಸ್ಟ್ ಅವರಿಗೆ ನಾವು ಕತೆ. ಈಗ ಫೈನಲ್ ಮಾಡಿರೋದು? ಈಗ ಫೈನಲ್ ಆಗಿಲ್ಲ, ಅದು ಬೇರೆ ಬೇರೆ ಹೀರೋಗಳಿಗೆಲ್ಲ ಹೋಗಿ ಆಮೇಲೆ ಗ್ಯಾಪಲ್ಲಿ ಸಿನಿಮಾ ಡಿಲೇ ಆಯಿತು. ಯಾಕಂದರೆ ಅದ್ರ ಬಜೆಟ್ ಬೇರೆ ಜಾಸ್ತಿ ಆಗ್ತಿತ್ತು. ಸೊ ನಾವು ಅವರು ಇನ್ನೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಮಾಡೋಣ, ಸೂಟಬಲ್ ಆ ಟೈಮಲ್ಲಿ ಹೀರೋ ನೋಡ್ಕೋಣ ಅಂತ ಅಂದ್ಕೊಂಡಿದ್ವಿ. ಈಗ ರಾಮರಸ ಮುಗಿದ ಮೇಲೆ ಅವ್ರು ಮಾಡಬೇಕು ಅಂತ ಹೇಳ್ತಾಯಿದ್ರು. ಬಟ್ ಅಷ್ಟರೊಳಗೆ ಇದು ಈ ಥರ ಆಗಿದೆ. ನಮ್ಗೆ ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ನಾವು ಗುರುವಾರ ನೋಡಿದ್ವಿ. ನೋಡಿದೀರಾ? ಬಟ್ ಮೊನ್ನೆ ಪೋಸ್ಟ್ ಹಾಕಿರೋದು ಯಾಕೆ? ನೀವು ಅವತ್ತೇ ಹಾಕಬಹುದಿತ್ತು. ನೋಡಿದ್ವಿ. ಆಮೇಲೆ ಸಾರು ಕೂಡ ಕೃಷ್ಣ ಸರ್ ಜೊತೆ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿರಬೇಕು. ಮಾತಾಡಿದಾಗ ಅದು ನನಗೆ ನೆನಪಿಲ್ಲ ಅಂತ ಅವರೇನೋ ಹೇಳ್ದಾಗಿದೆ. ಯಾಕಂದರೆ ಈ ಕತೆ ಕೇಳಿದ್ದೆ ನನಗೆ ನೆನಪಿಲ್ಲ ಅನ್ನೋ ಥರದಲ್ಲೇ ಅವ್ರು ಮರ್ತಿರ್ಬೋದು ಮೋಸ್ಟ್ಲಿ. ನಾನು ಅವ್ರ ಬಗ್ಗೆನೂ ಏನು ಹೇಳ್ತಾ ಇಲ್ಲ. ಬಟ್ ನಮ್ಮ ಕಡೆಯಿಂದ ಹಿಂಗಾಗಿದೆ, ನಂಗೆ ನೋವಾಗಿದೆ. ಅವ್ರು ಮರ್ತಿರ್ಬೋದು, ಅವರು ಹಂಗೆ ಮಾಡಿದ್ದಾರೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಟ್ ನಾನು ಕತೆ ಮಾಡಿದ್ದು, ನನಗೆ ಅನಿಸಿದ್ದು, ನಾನು ಅವ್ರಿಗೆ ಹೇಳಿದ್ದು ಎಲ್ಲ ಸತ್ಯ. ಯಾಕಂದರೆ ನನ್ನ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತು ಆ ಕತೆ.
ಆ ಕತೆ ಬರೀ ನಾವು ಒಬ್ಬರೇ ಮಾಡಿಲ್ಲ, ಆಮೇಲೆ ಡಿಸ್ಕಷನ್ಸಲ್ಲಿ 7-8 ಜನ ರೈಟ್ರುಗಳು ಕೂಡ ಇದ್ದಿದ್ದಾರೆ. ಇಂಡಸ್ಟ್ರಿಯಲ್ಲಿರೋ ಭಾಳ ಜನರಿಗೂ ಆ ಕತೆ ಗೊತ್ತಿರೋದ್ರಿಂದ ಸೊ ಹಂಗಾಗಿದೆ. ಸೊ ಅದಾದಮೇಲೆ ನನಗೆ ಬೇಸರ ಆಗಿ ನಾನು ಬೇರೆ ಯಾರಿಗೂ ಅನ್ಯಾಯ ಆಗ್ಬೋದು ರೈಟ್ರಿಗೆ ಅನ್ನೋ ಥರದಲ್ಲಿ ನಾನು ಹೇಳಿ. ಮಾತು ಎಲ್ಲರೂ ಹಾಕ್ತಿರುವಂಥದ್ದು, ಈಗ ಯಾರಾದರೂ ನಟರಿಗೆ ಈ ಸ್ಟೋರಿ ನರೇಷನ್ ಮಾಡಿದಾಗ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ. ಈಗ ಯಾಕಂದ್ರೆ ನೀವು ಯಾಕಂದರೆ ನಾನೇ ಅದನ್ನು ಸಜೆಷನ್ ಕೊಟ್ಟಿದ್ದು, ಯಾಕಂದರೆ ಈಗ ನಾವು ಕಾನೂನು ಮೂಲಕ ನ್ಯಾಯಕ್ಕೆ ಟ್ರೈ ಮಾಡ್ಬೋದಾಗಿತ್ತು, ಆದರೆ ನಿಮ್ಮ ಹತ್ರ ಪ್ರೂಫ್ ಇಲ್ಲ ಈಗ ಅಂತ ಅನ್ಸುತ್ತೆ ಮೇ ಬಿ. ಅಲ್ಲ, ಪ್ರೂಫ್ ಕತೆ ನನ್ನದು ಅನ್ನೋದಕ್ಕೆ ಪ್ರೂಫ್ ಇದೆ. ಯಾಕಂದರೆ ನಾವು ಮೇಲ್ ಕಳಿಸ್ಕೊಂಡಿರೋದು, ನಾನು ನನ್ನ ಡೈಲಾಗ್ ರೈಟ್ರಿಗೆ ಮೇಲ್ ಮಾಡಿರೋದು ಎಲ್ಲ ಅದೆಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಸೊ ಅವ್ರಿಗೆ ಅದೇ ಕತೆ ಹೇಳೋದಕ್ಕೆ ಹೇಳಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಯಾವುದೂ ಇದಿಲ್ಲ. ಆದರೆ ಕಾನೂನು ಮೂಲಕ ಏನಾದರೂ ನ್ಯಾಯಕ್ಕೋಸ್ಕರ ನೀವು ಸದ್ಯಕ್ಕೆ ಗೊತ್ತಿಲ್ಲ. ಚೇಂಬರ್ಗೆ ಒಂದು ಹೇಳಿದ್ದೀವಿ ನಾವು, ಹಿಂಗೆ ಆಗಿದೆ ಅಂತ. ಒಬ್ಬ ರೈಟ್ರಿಗೆ ಹಿಂಗೆ ಆಗಬಾರ್ದು. ನಾವು ನಾಳೆ ಯಾವುದೇ ಕಾನ್ಫಿಡೆಂಟಲ್ಲಿ ಯಾವುದೇ ನಟ ಅಥವಾ ನಿರ್ದೇಶಕರಿಗೆ ಅಥವಾ ಯಾರಿಗೂ ಕತೆ ಹೇಳುವಾಗ ನಮಗೊಂದು ಆ ಧೈರ್ಯನೇ ಇರಲ್ಲ. ಅದೊಂದೇ ಅಷ್ಟೇ ನಮಗಿರೋದು, ಬೇರೆ ಏನಲ್ಲ. ಇದೊಂದು ಎಚ್ಚರಿಕೆ ಆಗಿರಲಿ ಅನ್ನೋ ಥರದಲ್ಲಿ ಬಿಟ್ಟರೆ ನಮ್ಗೆ ಯಾವುದೂ ಪರ್ಸ್ನಲ್ ಇಲ್ಲ. ಕೃಷ್ಣ ಅವರು ನಮ್ಮ ಮಧ್ಯೆನೂ ಏನೂ ಆ ಥರದ್ದೇನು ಸಮಸ್ಯೆನೂ ಇಲ್ಲ. ನಮ್ಗೆ ಅವರು ಕೂಡ ಪರಿಚಯನೇ, ನನಗೆ ಆ ಥರ ಏನಿಲ್ಲ. ಸೊ ನೀವು ಹೇಳೋ ಪ್ರಕಾರ ಆದರೆ ನಿಮ್ಮ ಸ್ಟೋರಿಗೆ ಅವ್ರು ಯಾವ ಥರ ಜೀವ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ನಮ್ಮ ಕತೆ ಮೂಲ ಕಥೆನ ಅವರು ತಗೊಂಡಿದ್ದಾರೆ, ಸೆಕೆಂಡ್ ಹಾಫಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಬೇರೆ ಅವ್ರದ್ದು ಸ್ಟೈಲಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೇನು ಹೆಚ್ಚಿಗೆ ಮಾತಾಡ್ತೀನಿ. ಟೋಟಲ್ ಸಿನಿಮಾಗೆ 2 ಕೋಟಿ ಬಡ್ಜೆಟ್ ಆಗಿದೆ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮ ಬಡ್ಜೆಟ್ ಅಂದರೆ ನೀವು ಹೇಳಿದ್ರೆ ಈಗ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ, ಸೊ ಅದನ್ನ ಮೀರಿ ಹೋಗ್ತಿತ್ತ? ಇದೆಲ್ಲ ನೀವು ನಮ್ಮ ನಿರ್ದೇಶಕರು ನಿರ್ಮಾಪಕರು ಗುರುದೇಶ್ ಪಾಂಡೆ ಅವ್ರ ಹತ್ರ ಕೇಳಬೇಕು. ಯಾಕಂದರೆ ಅದ್ರ ಬಗ್ಗೆ ನಾನೀಗ ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಸೊ ಅಷ್ಟೇ. ನಾನೀಗ ಬೇರೆ ಕಥೆಯಲ್ಲಿ ಸರ್ ನಿಮಗೆ ನೋವಾಗಿದೆ ಅಂತ ಹೇಳ್ತಾ ಇದ್ದೀರಾ, ಸೊ ಯಾವ ಥರ ನಿಮಗೆ ನ್ಯಾಯ ಒದಗಿಸ್ಬೇಕು ಅಂತ? ಏನಿಲ್ಲ, ಯಾಕಂದರೆ ನಾಳೆ ಯಾರಿಗೂ ಈ ಥರದೊಂದು ಆಗಬಾರ್ದು ಅನ್ನೋದು ಒಂದು ಮುನ್ನೆಚ್ಚರಿಕೆ ಎಲ್ಲರಿಗೂ ಬರಲಿ. ಅಂದರೆ ಕತೆ ಕೇಳೋರ್ಗೂ ಬರಲಿ, ಜೊತೆಗೆ ನೆಕ್ಸ್ಟ್ ಯಾರು ನಮ್ಮ ಸ್ನೇಹಿತರು ಇವ್ರು ಕತೆ ಹೇಳುವಾಗಲೂ ಒಂದು ಪ್ರಿಕಾಷನ್ ತೊಗೊಂಡಿರಲಿ ಅಂತ. ಅಂದರೆ ಎಷ್ಟೇ ಪ್ರಿಕಾಷನ್ ತೊಗೊಂಡ್ರು ಸಾಕಾಗಲ್ಲ ಅನ್ನೋದು ಒಂದು ವಿಚಾರ ನಾನು ಹೇಳಬೇಕಾಗಿತ್ತು, ಅದನ್ನು ಹೇಳಿದ್ದೀನಿ. ಸೊ ಜೊತೆಗೆ ನೀವು ಕತೆ ಹೇಳುವಾಗ ನೀವು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಅದನ್ನು ಚರ್ಚೆ ಆಗಿದ್ದು ಮಾತುಗಳೆಲ್ಲ ಅದರಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ. ಅಟ್ಲೀಸ್ಟ್ ನೀವು ಅವರಿಗೆ ಕತೆ ಹೇಳಿದ್ದೀರಿ ಅನ್ನೋ ಗೊತ್ತಾಗುತ್ತೆ ಅನ್ನೋ ಒಂದು ಕಾಳಜಿಯಲ್ಲಿ ಬರದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನೀಗ ಬೇರೆ ಕಥೆಯಲ್ಲೂ ಇನ್ವಾಲ್ವ್ ಆಗಿದ್ದೀನಿ, ಬೇರೆ ಬೇರೆ ಸಿನಿಮಾದಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ನೋಡೋಣ ಅಷ್ಟೇ, ಇನ್ನೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ಇರೋಣ. ಸೊ ಈಗ ಅವರು ಪ್ರೊಡಕ್ಷನ್ ಕಡೆಯಿಂದ ಅವ್ರು ಏನು ಡಿಸಿಷನ್ ತಗೋತಾರೆ ಸಾರು, ಅದ್ರ ಮೇಲೆ. ಬರಹಗಾರರಿಗೆ ಏನಾದರೂ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಅದು ಫಸ್ಟ್ ಪೋಸ್ಟಲ್ಲೇ ಬರೆದಿದ್ದೀನಿ, ನಾನು WSA ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಕಥೆನ ಹಂತದನ್ನು ನಾವು ಅದನ್ನು ಇಮೇಲ್ ಮಾಡ್ಕೊಳ್ಳಿ. ಆಮೇಲೆ ಯಾರಿಗೆ ರೀಡಿಂಗ್ ಕೊಡೋಕ್ಕೆ ಮುಂಚೆ ಒಂದು ಆಡಿಯೋ ರೆಕಾರ್ಡಿಂಗ್ ಅಟ್ಲೀಸ್ಟ್ ಅದನ್ನು ಇಟ್ಕೊಂಡು ಮಾಡಿ ಅನ್ನೋದೇ ನನ್ನ ಕಾಳಜಿ ಅಷ್ಟೇ. ಅದು ಬಿಟ್ಟರೆ ನನಗೇನೂ ಇಲ್ಲ, ಯಾವುದು ವೈಯಕ್ತಿಕ ಗೇನ್ ಆ ಥರದಲ್ಲಿ ಏನೂ ಇಲ್ಲ. ಒಂದು ಎಚ್ಚರಿಕೆ ಗಂಟೆ ಎಲ್ಲರಿಗೂ ಆಗಲಿ, ಒಂದು ಬರಹಗಾರರಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಒಂದು ಡಿಮಾಂಡ್ ಅಷ್ಟೇ. ಥ್ಯಾಂಕ್ ಯು. ಸದ್ಯಕ್ಕೇನು ಡಿಸೈಡ್ ಮಾಡಿಲ್ಲ. ಚೇಂಬರ್ಗೆ ಹೇಳಿದ್ದೀವಿ, ಪ್ರೊಡಕ್ಷನ್ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.